ಅಯ್ಯೋ ಇದನಪ್ಪ ಮೇಡಮ್ ಅವ್ರು ಇಷ್ಟತ್ರ ಬತ್ತವ್ರೆ. ಅಯ್ಯೋ ಏನಾಯ್ತು ಸಿದ್ದು ಅವರೇ? ಏನಿಲ್ಲ ಮೇಡಮ್ರೆ, ಏನಿಲ್ಲ. ಏನೋ ಇದೆ, ನನ್ನ ಹತ್ರ ಮಾತ್ರ ಹೇಳ್ತಿಲ್ಲ ನೀವು. ಏನಿಲ್ಲ ಮೇಡಮ್ರೆ, ಅದು ಕನಸು ನನ್ಸಾದ್ರೆ ಅದೆಷ್ಟು ಕಷ್ಟ ಆಯ್ತದೆ ಅಂತ ಇವತ್ತು ಗೊತ್ತಾಯ್ತದೆ ನನಗೆ. ಕನಸ? ಏನು ಕನಸು? ಅದು ಮೇಡಮ್ರೆ, ನನಗೆ ನಿಮ್ಮ ಜೊತೆಗಿರ್ಬೇಕಂದ್ರೆ ಬಹು ಆಸೆ. ಅದೇ ನನ್ನ ಕನಸಾಗಿತ್ತು. ನಾವಿಬ್ಬರು ಜೊತೆಗೆ ಕೂತಿರುವಂಗೆ, ಹತ್ತಿರ ಇರುವಂಗೆ, ಅಪ್ಕೊಂಡಿರುವಂಗೆಲ್ಲ ನೂರಾರು ಕನಸನ್ನ ಕಂಡ್ಬಿಟ್ಟಿವ್ ಮೇಡಮವ್ರೆ. ಅದೇ ಇವತ್ತು ನಿಜ ಆಯ್ತಾಯಿದ್ರೆ ನಾನು ಎದೆ ಹೆಂಗೆ ತಡ್ಕೋಬೇಕು ನೀವು ಹೇಳಿ. ಹೌದಾ ಸಿದ್ದು ಅವರೇ? ಓ ಮೇಡಮವ್ರೆ, ಅಯ್ಯೋ ನಾನು ಏನೇನು ಹೇಳ್ತಿದ್ದೀನಿ. ಪರವಾಗಿಲ್ಲ, ನನ್ನ ಹತ್ರ ತಾನೇ ಹೇಳ್ಕೊತಿದ್ದೀರಾ, ಅಷ್ಟೊಂದು ಯಾಕೆ ನಾಚ್ಕೋತಿದ್ದೀರಾ? ಮುಂದೆ ಹೇಳಿ. ಇನ್ನೇನಿಲ್ಲ ಮೇಡಮ್ರೆ, ಅದೇ ನಾನು ಹಿಂಗೆಲ್ಲ ಕನಸು ಕಂಡುಬಿಟ್ಟಿದ್ದೆ. ಈಗ ನೀವು ದಿಢೀರಂತ ಬಂದು ಕೈ ಹಿಡ್ಕೊಂಬಿಟ್ರೆ ನನಗೆ ಮೀಟ್ರ್ ಅಪ್ ಆಗದೆ ಇದ್ದದೆ. ಸಿದ್ದೇಗೌಡ್ರಿಗೆ ಎಷ್ಟೇ ಧೈರ್ಯ ಇದ್ರೂ ಅದೇನೋ ಗೊತ್ತಿಲ್ಲ, ನಿಮ್ಮ ಮುಂದೆ ಮಾತ್ರ ಪುಷ್ಪಟಕ್ಕೆ. ಓ, ನಿಮ್ಮ ಕೈ ಹಿಡ್ಕೊಂಡ್ರೆ ಹಾಗೆಲ್ಲ ಅನ್ಸುತ್ತಾ ನಿಮಗೆ? ಓ ಮೇಡಮ್ರೆ, ಅಯ್ಯೋ ಮೇಡಮ್ರೆ, ಮೇಡಮ್ರೆ, ಈಗ ಮೇಡಮ್ರೆ ಸುಮ್ಮನೆ ಮೇಡಮ್ರೆ, ಹಂಗೆಲ್ಲ ಮಾಡಿಬಿಡಿ, ಒಂಥರ ಆಯ್ತದೆ ಮೇಡಮ್ರೆ. ಸಿದ್ದು ಅವರೇ, ನೀವ್ಯಾಕೆ ನಾನು ಯಾವಾಗಲೂ ಮೇಡಮ್ ಅವರೇ ಅಂತ ಕರಿತಿರ್ತೀರಾ? ನಮ್ಮಪ್ಪ ಅಮ್ಮ ನನಗೆ ಭಾವನಾ ಅಂತ ಹೆಸರಿಟ್ಟಿದ್ದಾರೆ, ನೀವು ಹಾಗೆ ಕರಿಬಹುದಲ್ವಾ? ಅಯ್ಯೋ ಅದೆಂಗಾಯ್ತದ ಮೇಡಮ್ರೆ, ಅದಕ್ಕೆಲ್ಲ ಇನ್ನು ಸಮಯ ಬೇಕು. ಮೇಡಮ್ರೆ ಒಂದು ನಿಮಿಷ ಬಂದೇ ಇರಿ ಮೇಡಮ್ರೆ. ಸಿದ್ದು ಅವರೇ, ಸಿದ್ದು ಅವರೇ, ನಮ್ಮ ಜೀವನದಲ್ಲಿ ಇಂಥ ಒಂದು ದಿನ ಬರುತ್ತೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ನಾನು ಅಷ್ಟೇ ಮೇಡಮ್ರೆ. ನಾವಿಬ್ರು ಹೆಂಗೋ ಒಂದಾದ್ಮ ಮೇಡಮ್ರೆ, ನಮ್ಮಿಬ್ಬರ ಮಧ್ಯೆ ಎಲ್ಲ ಸರಿ ಹೋಯ್ತು. ಆದರೆ ನನ್ನಿಂದ ನಿಮ್ಗೊಂದು ಅನ್ಯಾಯ ಆಗೋಗಿದೆ. ಅದನ್ನು ಯಾವಾಗ ನಿಮ್ಮ ಹತ್ರ ಹೇಳ್ಕೊತೀನೋ ಅನ್ನೋ ಪಾಪ ಪ್ರಜ್ಞೆ ನನ್ನ ಕಾಡ್ತಾ ಇದೆ ಮೇಡಮ್ರೆ. ಮಾವ,
ಮಾವ ಮಾವ ಏನು ಯೋಚನೆ ಮಾಡ್ತಾ ಇದ್ದೀರಾ ಮಾವ? ಏನಿಲ್ಲಮ್ಮ, ಏನು ಯೋಚನೆ ಮಾಡಲಿ. ಅದು ರಾತ್ರಿ ಯಾಕೋ ಸರಿಯಾಗಿ ನಿದ್ದೆ ಬರಲಿಲ್ಲ, ಹಾಗಾಗಿ ಏನೋ ಒಂಥರ ತೂಕಡಿಕೆ. ಸರಿಯಾಗಿ ಸುಳ್ಳು ಹೇಳೋಕ್ಕೂ ಬರಲ್ವಲ್ಲ ಮಾವ ನಿಮಗೆ. ರಾತ್ರಿ ಇಡೀ ಈ ರೀತಿ ಯೋಚನೆ ಮಾಡ್ತಾ ಕೂತ್ಕೊಂಡ್ರೆ ನಿದ್ದೆ ಆದರೂ ಹೇಗೆ ಬರಬೇಕು ಹೇಳಿ? ನಿದ್ದೆ ಮಾಡಿರೋರನ್ನ ಎಬ್ಬಿಸ್ಬೋದು, ಆದರೆ ನಿಮ್ಮ ಥರ ಯೋಚನೆಯಲ್ಲಿ ಮುಳುಗೋಗಿರೋರನ್ನ ಹೇಗೆ ಎಬ್ಸೋಕ್ಕಾಗತ್ತೆ ಮಾವ? ನೀವೇನೇ ಹೇಳಿ, ನಿಮ್ಮಿಬ್ಬರು ಮಕ್ಕಳು ನಿಮ್ಮನ್ನು ನಡೆಸ್ಕೋತಾ ಇರೋ ರೀತಿ ನಂಗೆ ಒಂದು ಸ್ವಲ್ಪನೂ ಇಷ್ಟ ಆಗ್ತಾ ಇಲ್ಲ. ನಿಮ್ಮಲ್ಲಿ ಅತ್ತೆಯಲ್ಲಿರೋ ಒಳ್ಳೆ ಬುದ್ಧಿನಲ್ಲಿ ಒಂದು ಸ್ವಲ್ಪನೂ ನಿಮ್ಮ ಗಂಡ್ಮಕ್ಳಿಗೆ ಬರಲೇ ಇಲ್ವಲ್ಲ ಮಾವ? ತಪ್ಪು ವೀಣಾ, ಎಲ್ಲರೂ ಒಳ್ಳೆಯವರಮ್ಮ, ಆದರೆ ನಾವು ನೋಡೋ ದೃಷ್ಟಿಕೋನ ಬದಲಾಗಬೇಕಷ್ಟೆ. ಕಾಲಲ್ಲಿ ಚಕ್ರ ಇರೋ ಹಾಗೆ ಜೀವನ ರೂಪಿಸ್ಕೋಬೇಕು ಅಂತ ಓಡ್ತಾ ಇದ್ದಾರೆ. ನಾನು ಕಾಲಿದ್ದು ನಡೆಯೋಕ್ಕಾಗದೆ ಕೂತಿದ್ದೀನಿ. ನಾನೇನು ಹೇಳಿ, ನಾನು ಹೇಗೆ ಅವ್ರಿಗೆ ಸಮ ಆಗ್ತೀನಿ? ಆದರೆ ಎಲ್ಲದಕ್ಕೂ ಒಂದು ಕೊನೆ ಅಂತ ಇರುತ್ತೆ, ಅಲ್ಲೇ ಇನ್ನೊಂದು ಹೊಸ ಆರಂಭನೂ ಇರುತ್ತಲ್ವಾ? ಆರಂಭ? ಯಾವ ಹೊಸ ಆರಂಭದ ಬಗ್ಗೆ ಮಾತಾಡ್ತಾ ಇದ್ದೀರಾ ಮಾವ ನೀವು? ಹಾಲು ಜೇನ್ ಥರ ಇರೋ ನಿಮ್ಮಿಬ್ಬರನ್ನ ಬೇರೆ ಬೇರೆ ಮಾಡ್ತಿದ್ದಾರೆ, ಅದು ಹೊಸ ಆರಂಭನ ನಿಮಗೆ? ಅಲ್ಲ ಮಾವ, ಅವತ್ತು ನಿಮ್ಮಿಬ್ಬರು ಮಕ್ಕಳು ಬಂದು ನಿಮ್ಮಿಬ್ಬರು ಮುಂದೆನೆ ನಿಮ್ಮಿಬ್ಬರನ್ನ ಬೇರೆ ಬೇರೆ ಮಾಡ್ತೀವಿ ಅಂತ ಹೇಳಿದ್ರು. ಇಲ್ಲಪ್ಪ ಇದೆಲ್ಲ ತಪ್ಪು, ನಾವು ಹಾಗಿರೋಕ್ಕಾಗಲ್ಲ ಅಂತ ನೀವಾಗಲಿ ಅತ್ತೆ ಆಗಲಿ ನೀವಿಬ್ಬರು ಒಬ್ಬರು ಒಂದು ಮಾತು ಅವ್ರಿಗೆ ಹೇಳಿಲ್ವಲ್ಲ ಮಾವ? ಯಾಕೆ ಮಾವ? ಏನಂತ ಹೇಳಮ್ಮ, ಏನಂತ ಹೇಳಿ? ಇಬ್ಬರು ಮಕ್ಕಳು ಭಾಗ ಮಾಡ್ಕೊಳ್ಳೇಬೇಕು ಅಂತ ತುದಿಗಾಲಲ್ಲಿ ನಿಂತಿದ್ದಾರೆ. ಅವರಿಬ್ರು ಭಾಗ ಆದಮೇಲೆ ನಾವಿಬ್ರು ಒಬ್ಬರ ಜೊತೆ ಇದ್ರೆ ಒಬ್ಬರು ಹೊರೆ ಆಗುತ್ತೆ ತಾನೇ? ಅವ್ರ ದೃಷ್ಟಿಯಿಂದ ಯೋಚನೆ ಮಾಡಿದ್ರೆ ಅವ್ರು ಏನು ಹೇಳ್ತಿದ್ರೆ ಅದು ಸರಿನೇ ಇದೆ. ಆ ಭಗವಂತನೇ ನಮ್ಮ ಕಷ್ಟ ನೋಡಿ ಕಣ್ಮುಚ್ಕೊಂಡಿರುವಾಗ ನಾನೇನ್ ಮಾಡ್ಲಿ ಹೇಳು? ಅದೇನೋ ಹೇಳ್ತಾರೆ ನೋಡು, ಒಂದೊಂದ್ಸಲ ಕಣ್ಣಿದ್ದು ಕುರುಡರಾಗಿ ಕಿವಿ ಇದ್ದು ಕಿವುಡರಾಗಿರ್ಬೇಕಂತೆ. ಈಗ ಆ ಪರಿಸ್ಥಿತಿಲಿ ನಾನಿದ್ದೀನಮ್ಮ. ಮನುಷ್ಯತ್ವ ಇರೋರು ಯಾರು ಈ ರೀತಿ ನಡ್ಕೊಳ್ಳೋದಿಲ್ಲ ಮಾವ. ನಿಮ್ಮಿಬ್ಬರು ಮಕ್ಕಳಿಗೂ ಮನುಷ್ಯತ್ವ ಅನ್ನೋದೇ ಇಲ್ಲ. ಅಯ್ಯಯ್ಯೋ, ಟವಲ್ ತರೋದೇ ಮರ್ತ್ಬಿಟ್ಟವನಲ್ಲ. ಅಯ್ಯೋ ಛೇ, ನಾನೊಬ್ಬ ತಟ್ಟನ ಮಗ, ಎಲ್ಲ ಮರ್ಕೊಂಡು ಈ ರೀತಿ ಹೋಗಿ ತಗೊಳ್ಳಂದ್ರೆ ಮೇಡಮ್ ಅವ್ರು ಇಲ್ಲೇ ಆಗಿರಲ್ಲಪ್ಪ. ಏನು ಮಾಡ್ನೆ? ಧೈರ್ಯ ಮಾಡಿ ಮೇಡಮ್ ಅವ್ರಿಗೆ ಕೇಳ್ಬಿಡಿ ಮಾ. ಸಿದ್ಧ ಕೊಡ್ರಿ, ಧೈರ್ಯ ತಂದ್ಕೊಳ್ರಿ. ಮೇಡಮ್ ಅವರೇ, ನನ್ನ ಟವಲ್ನ ಮರ್ತ್ಕೊಂಡ್ಬಂದೀವ್ನಿ, ಹೊಸಿ ಎತ್ಕೊಡಕ್ಕಾಯ್ತದ? ಹಾ ಬಂದೆ, ಒಂದು ನಿಮಿಷ. ತಗೊಳ್ಳಿ. ಕೊಡಿ ಮೇಡಮ್ ಅವರೇ. ಅಯ್ಯ ಮೇಡಮ್ ಅವರೇ, ತಗೊಳ್ಳಿ ತಗೊಳ್ಳಿ, ನಾನೇನು ಮಾಡ್ತಿಲ್ಲ. ಮೇಡಮ್ ಅವರೇ
ನೀವು ಹಿಂಗೆಲ್ಲ ಆಟ ಆಡ್ಸಿದ್ರೆ ನಮ್ಗೆ ಒಂಥರ ಆಯ್ತದೆ. ಕೊಡಿ ಮೇಡಮ್ ಅವರೇ. ಬಿಡಿ ಬಿಡಿ ಮೇಡಮ್ ಅವರೇ. ತಗೊಳ್ಳಿ. ನಮಸ್ಕಾರ ನಮಸ್ಕಾರ ನಮಸ್ಕಾರ. ಎಲ್ಲರೂ ಒಟ್ಟಿಗೆ ಬದುಕಬೇಕು, ಅದಕ್ಕೆ ಒಂದು ಮನೆ ಕಟ್ಟಿ ಲಕ್ಷ್ಮೀ ನಿವಾಸ ಅಂತ ಹೆಸರಿಡಬೇಕು ಅಂತ ಮದುವೆ ಆದಾಗಿಂದ ಪ್ರಯತ್ನ ಮಾಡ್ತಾ ಇದ್ದೀನಿ. ಇಲ್ಲಿ ತನಕ ಅದು ಸಾಧ್ಯನೇ ಆಗಿಲ್ಲ. ಅದು ನಾನು ಹಣೆ ಬರದಲ್ಲಿ ಬರ್ತಿದ್ಯೋ ಏನೋ ಗೊತ್ತಿಲ್ಲ. ಆದರೆ ಇವತ್ತು ನನ್ನ ಮಗ ಒಂದು ಸ್ವಂತ ಮನೆ ಅಂತ ಮಾಡ್ಕೊಂಡಿದ್ದಾನೆ. ಅಪ್ಪನಿಂದ ಆಗದೆ ಇರೋದನ್ನ ಮಗ ಸಾಧಿಸಿದ್ದೇನೆ ಅಂತ ಖುಷಿ ಪಡಬೇಕು, ದುಃಖ ಪಡಬೇಕು ನಂಗೆ ಗೊತ್ತಾಗ್ತಿಲ್ಲ. ಮನೆಗಳು ಬದಲಾದರೂ ಮನಸ್ಸುಗಳು ಬದಲಾಗಲ್ಲಪ್ಪ ಅಂತ ಇವ್ರಿಗೆ ನಾನು ಹೇಗೆ ಹೇಳಲಿ, ಹೇಗೆ ಅರ್ಥ ಮಾಡಿಸ್ಲಿ ಗೊತ್ತಾಗ್ತಿಲ್ಲ. ಆಯ್ತಣ್ಣ, ಹೋಗಿ ಹೊರಗಡೆ ಇದು ಮಾಡ್ಕೊಂಡು. ಅಪ್ಪ ಬಂದಿರಾ? ಒಳ್ಳೆಯದು. ಚೆನ್ನಾಗಿದ್ದೀರಾ? ಕರೆಕ್ಟ್ ಟೈಮಿಗೆ ಬಂದ್ರಿ ನೋಡಿ. ಥ್ಯಾಂಕ್ ಯು. ಯಾರಿಗೆ ಬೆಲೆ ಕೊಡಲಿಲ್ಲ ಅಂದರೂ ಸಮಯಕ್ಕೆ ಬೆಲೆ ಕೊಡಲೇಬೇಕು. ಕರೆಕ್ಟಾಗಿ ಹೇಳಿದ್ರಿ. ಅಮ್ಮ ಇಲ್ಲಿ ಹೊರಗಿದ್ದಾರಾ? ಹರಿ ಅಮ್ಮ ಅಮ್ಮ ಬಾ ಮಾ ಬಾ. ಅಮ್ಮ ಇಲ್ಲಪ್ಪ. ಓಹ್, ಅಣ್ಣ ಅತಿ ಜೊತೆ ಬರ್ತಾರಾ? ಸರಿ ಸರಿ. ಇಲ್ಲಪ್ಪ, ಅವಳು ಬರಲ್ಲ ಅಂದ್ಲು. ಬರಲ್ಲ ಅಂದ್ರ? ಅರೇ, ಒಟ್ಟಿಗೆ ಬನ್ನಿ ಅಂತ ಹೇಳಿದ್ದೀನಿ. ನಾನು ಫೋನ್ ಮಾಡ್ತೀನಿ. ಬೇಡಪ್ಪ, ನಿಮ್ಮಮ್ಮನ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತಲ್ಲ ಹರಿ. ಅವಳು ಒಂದ್ಸಲ ನಿರ್ಧಾರ ಮಾಡಿದ್ಮೇಲೆ ಆ ನಿರ್ಧಾರ ಯಾರು ಹೇಳಿದ್ರು ಬದಲಾಯಿಸಲ್ಲ. ಅಲ್ಲಪ್ಪ, ಯಾಕೆ ಬರಲ್ಲ ಅಂತ ಕೇಳ್ತಾ ಇದ್ದೀನಿ. ಹರಿ, ನಿಮ್ಮಮ್ಮನಿಗೆ ಮೊದಲು ನಾವು ಮನೆ ಕಟ್ಟಬೇಕು, ಆ ಮನೆಯಲ್ಲಿ ಮಕ್ಕಳು, ಸೊಸೆದಿರು, ಮೊಮ್ಮಕ್ಕಳು ಎಲ್ಲ ಒಟ್ಟಿಗೆ ಬದುಕಬೇಕು ಅಂತ ಕನಸು ಕಂಡಿದ್ಲು. ಆದರೆ ಈಗ ನೀವಿಬ್ಬರು ಭಾಗ ಆಗಿದ್ದೀರಾ, ಅಪ್ಪ ಅಮ್ಮನೂ ಭಾಗ ಮಾಡ್ಕೊಂಡಿದ್ದೀರಾ. ಇದೆಲ್ಲ ಅವಳ ಮನಸ್ಸಿಗೆ ತುಂಬ ನೋವಾಗಿದೆಪ್ಪ. ನಾನು ಹೇಳಿದೆ, ಬರಲ್ಲ ಅಂದ್ಲು. ಆದರೆ ನಿಮ್ಮ ಮಾವ ಮಗಳು ಅಳಿಯ ಸುಖವಾಗಿರಲಿ ಅಂತ ಮನೆ ಕೊಟ್ಟಿದ್ದಾರೆ. ಪೂಜೆಗೆ ಬರಲಿಲ್ಲ ಅಂದರೆ ಅವ್ರು ತಪ್ಪು ತಿಳ್ಕೊಳ್ತಾರೆ ಅಂತ ನಾನು ಒಬ್ಬನೇ ಬಂದೆಪ್ಪ. ಸಾರಿಪ್ಪ, ನಾನು ಏನು ಮಾಡಿದಿರೋ ಪರಿಸ್ಥಿತಿಯಲ್ಲಿದ್ದೀನಿ, ನಿಮಗೆ ಗೊತ್ತಲ್ಲ. ಇರಲಿ ಬಿಡಿ, ಪೂಜೆ ಎಲ್ಲ ಆದಮೇಲೆ ಅಮ್ಮ ಇಲ್ಲೇ ಇರ್ತಾರಲ್ಲ ನಮ್ಮ ಜೊತೆನೆ. ಅಮ್ಮಗೆ ಅಲ್ಲಿ ನೋಡಿ ದೊಡ್ಡ ರೂಮೇ ಇದೆ. ಅಪ್ಪ, ಅಣ್ಣ ನಿಮ್ಮನ್ನು ಹೇಗೆ ನೋಡ್ಕೋತಾನೋ ಗೊತ್ತಿಲ್ಲ, ಆದರೆ ನಾನು ಅಮ್ಮನ್ನ ತುಂಬ ಚೆನ್ನಾಗಿ ನೋಡ್ಕೋತೀನಿ. ನಾನು ನಮ್ಮನ್ನು ಬೇರೆ ಬೇರೆ ಮಾಡಿ ಖುಷಿಯಲ್ಲಿ ನೋಡ್ಕೋತೀನಿ ಅನ್ನೋ ನಿಮಗೆ ಏನು ಹೇಳಬೇಕೋ ಗೊತ್ತಾಗ್ತಿಲ್ಲ. ನಮ್ಮ ಮನಸ್ಸಿನ ಭಾವನೆಗಳು ಯಾಕೆ ನಿಮ್ಗೆ ಅರ್ಥ ಆಗ್ತಿಲ್ವಪ್ಪ? ಮನೆ ತುಂಬ ಚೆನ್ನಾಗಿದೆಪ್ಪ. ಅಯ್ಯೋ, ನನ್ನ ಬುದ್ಧಿ ನೋಡಿ ಇಲ್ಲೇ ನಿಲ್ಲಿಸ್ಕೊಂಡು ಮಾತಾಡ್ತಾ ಇದ್ದೀನಿ. ಅವರೆಲ್ಲರೂ ಬರೋ ಅಷ್ಟರಲ್ಲಿ ಮನೆ ತೋರಿಸ್ಬಿಡ್ತೀನಿ ಬನ್ನಿ. ಆಮೇಲೆ ಅತ್ತೆ ಮಾವು ಬಂದಮೇಲೆ ಪೂಜೆ ಶುರು ಆಗ್ಬಿಡುತ್ತೆ. ಬನ್ನಿ ಬನ್ನಿ. ಯಾವಾಗ ಬಂದ್ರಿ? ಇವಾಗ ಬಂದೆ ಅಮ್ಮ. ಹೌದಾ? ಇಷ್ಟೊಂದೆಲ್ಲ ಕೆಲಸ ಇದ್ದಿದ್ದು ನೋಡಿ ನನಗೆ ಕೈ ಕಾಲೇ ಆಡ್ತಿರ್ಲಿಲ್ಲ. ಯಾರಿದೆಲ್ಲ ಮಾಡ್ತಾರೆ ಅಂತ ಅನ್ಕೊಂಡ್ಬಿಟ್ಟಿದ್ದೆ. ನೋಡಿ ಸಮಯಕ್ಕೆ ಸರಿಯಾಗಿ ನೀವು ಬಂದ್ರಿ. ಮಾವ, ಅದು ಕ್ಯಾಟ್ರಿಂಗ್ ಅವ್ರು ಬಂದಿದ್ದಾರೆ, ಸ್ವಲ್ಪ ಹೋಗಿ ಅದು ವ್ಯವಸ್ಥೆ ನೋಡ್ಕೊಂಬಿಡಿ ಮಾವ. ಮತ್ತೆ ಅತ್ತೆ ಬರ್ಲಿಲ್ವಾ? ಬಿಡಿ, ಆಮೇಲೆ ಬರ್ಬೋದೇನೋ. ಈಗ ಬಂದಿದ್ರೆ ನಾನು ಸ್ವಲ್ಪ ಅಡುಗೆ ಕೆಲಸಕ್ಕೂ ಸಹಾಯ ಆಗೋದು. ಹರಿ, ಏನ್ ಮಾಡ್ತಿದ್ಯಾ ಮಾತಾಡ್ಕೊಂಡು? ಪೂಜೆ ಕೆಲಸ ಶುರು ಮಾಡ್ಬೇಕು. ಮಾವ ಕೆಳಗಡೆ ಹೋಗಿ ಒಂಚೂರು ಕ್ಯಾಟ್ರಿಂಗ್ ನೋಡ್ಕೊಂಬಿಡಿ. ತಗೊಳ್ಳಿ.
ಹರಿ ಬಾ ಒಳಗಡೆ ಅಂತ ಹೇಳಿದಲ್ಲ ಮಾವ ಕೆಳಗಡೆ ಹೋಗಿ ಹಾ ಅಪ್ಪ ನಮಸ್ಕಾರ. ಅಡ್ಡಿಲ್ಲ. ನಮಸ್ಕಾರ ತಾಯಿ. ನಮಸ್ಕಾರ ಬೀಗ್ರೆ. ಇವಾಗ ಬರ್ತಾ ಇದ್ದೀರಾ? ಹೌದು, ಈಗ ಬಂದೆ. ಒಳ್ಳೇದಾಯ್ತು. ಭಾವನಾ ಹಳಿಯಂದ್ರು ಕಾಣಿಸ್ತಾ ಇಲ್ಲ. ಅವರು ಸಪ್ರೇಟ್ ಆಗಿ ಇನ್ನೊಂದು ಗಾಡಿಲಿ ಬತ್ತವ್ರೆ. ಸರಿ. ಲಕ್ಷ್ಮಿ ಅವ್ರು ಕಾಣಿಸ್ತಿಲ್ಲ, ಒಳಗಿದಾರಾ? ಅದು ಅವಳು ಅಮ್ಮ ಅಪ್ಪ ಈಗ ಬಂದ್ರಾ? ಒಳ್ಳೇದಾಗ್ಲಮ್ಮ. ನಮಸ್ಕಾರ. ಸಿಂಚು, ನಿಮ್ಮ ಅತ್ತೆ ಬಂದಿಲ್ವಂತೆ, ಯಾಕಮ್ಮ? ಅವರು ಬರೋರಿದ್ರು, ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾಯ್ತಲ್ಲ, ಹಾಗಾಗಿ ಮನೇಲೇ ಇದ್ದಾರೆ. ಈ ಥರ ಮುಂಚೆನೇ ಆಗುತ್ತೆ ಅಂತ ಗೊತ್ತಿದ್ರೆ ಪೂಜೆನ ಪೋಸ್ಟ್ಪೋನ್ ಮಾಡಿಸ್ಬೋದಾಗಿತ್ತು. ಎಲ್ಲ ಅರೇಂಜ್ಮೆಂಟ್ ಆಗಿಬಿಟ್ಟಿದೆಯಲ್ಲ. ಪೂಜೆ ಎಲ್ಲ ಆದಮೇಲೆ ಬರ್ತಾರೆ, ಇಲ್ಲೇ ಇರ್ತಾರಲ್ಲ. ಮನೆಯೆಲ್ಲ ನೋಡಿದ್ರ? ಚೆನ್ನಾಗಿದೆಯಾ? ತುಂಬ ಚೆನ್ನಾಗಿದೆ. ನಾನೇ ಕೊಡಿಸಿದ್ದು. ನಮ್ಮ ಮಾವ ಕೊಡ್ಸಿರೋ ಮನೆ ಅಂತ ಅಂದಮೇಲೆ ಚೆನ್ನಾಗಿರ್ಲೇಬೇಕಲ್ಲ ಅಲ್ವಾ ಮಾವ? ಹೌದು ಕಣವ. ಬೀಗ್ರೆ, ನನ್ನ ಮಗಳು ನನ್ನ ಲೆವೆಲ್ಗೆ ತಕ್ಕನಾಗ ಒಂದು ಒಳ್ಳೆ ಹುಡುಗನ ನೋಡಿಕೊಂಡು ಮದುವೆ ಮಾಡ್ಕೊಂಡು ಸುಖವಾಗಿರ್ತಾಳೆ ಅಂದ್ಕೊಂಡಿದ್ದೆ. ಆದರೆ ಏನು ಮಾಡೋದು, ಈ ಪ್ರೀತಿ ಪ್ರೇಮ ಅಂತ ತಲೆ ಕೆಡಿಸ್ಕೊಂಡು ನಿಮ್ಮ ಮಗನ ಮದುವೆ ಮಾಡಿಕೊಂಡು ಅವಳು ಸುಖನೇ ಕಳ್ಕೊಂಬಿಟ್ಟಿದ್ಲು. ಆದರೆ ಎತ್ತೋರು ನಾವು ಸುಮ್ಮನೆ ಇರೋಕ್ಕಾಯ್ತದೆ. ಇನ್ನು ಮುಂದಕ್ಕಾದ್ರೂ ಚೆನ್ನಾಗಿರಲಿ ಅಂತ ಈ ಮನೆಯ ನಾನೇ ಕೊಡಿಸಿದ್ದೀನಿ. ನಿಮ್ದೇನು ಅಭ್ಯಂತರ ಇಲ್ಲ ತಾನೇ? ಅಯ್ಯೋ, ಬಹಳ ಒಳ್ಳೆ ಕೆಲಸ ಮಾಡಿದ್ದೀರಾ. ನಮಗೆ ವಯಸ್ಸಾದ್ಮೇಲೆ ಮಕ್ಕಳ ಸಂತೋಷನೇ ನಮ್ಮ ಮುಖ್ಯ ಅಲ್ವಾ? ಹೇಳೋದು ದಿಟ್ಟಿವೆಯಾ? ಆದ್ರೂ ಹೆಣ್ಮಕ್ಳಿಗೆ ಕಟ್ಕೊಂಡ್ರ ಗಂಡ ಸರಿಯಾಗಿದ್ರೆ ಅದಕ್ಕಿಂತ ನೆಮ್ಮದಿ ಏನಿರ್ಬೇಕು ಹೇಳಿ? ಆದರೆ ನನ್ನ ಮಗಳ ಹಣೆ ಬರದಲ್ಲಿ ಅದು ಬರೆದಿಲ್ಲ ಅನ್ಸುತ್ತೆ. ಏನು ಮಾಡೋಕ್ಕಾದತ್ತು? ಭಯ, ಇದೆಲ್ಲ ಮಾತಾಡೋಕ್ಕೆ ಇದು ಸರಿಯಾದ ಸಮಯ ಅಲ್ಲ ಅಂತ ಅನ್ನಿಸ್ತದೆ. ಮೊದಲು ಪೂಜೆ ಎಲ್ಲ ಮುಗಿಸ್ಬಿಡುಮ, ಆಮೇಲೆ ಕೂತ್ಕೊಂಡು ಮಾತಾಡಿದ್ರಾಯ್ತು. ಹೌದು ಅಪ್ಪ, ಪೂಜೆಗೆ ಲೇಟ್ ಆಗಿದೆ ನೋಡಿ. ನೀವು ಬಂದದ್ದು ತುಂಬಾ ಖುಷಿ ಆಯ್ತು. ನೀವೇ ಮುಂದೆ ನಿಂತ್ಕೊಂಡು ರಾಜನ್ ತರ ಎಲ್ಲ ಕೆಲಸನೂ ಮಾಡಿಸ್ಬೇಕು, ಆಯ್ತಾ? ಬನ್ನಿ ನಡೆಯೋಣ. ಬನ್ನಿ ಬನ್ನಿ, ಬರಮ್ಮಿ. ಮಕ್ಕಳನ್ನ ಹೆರೋದೇ ದೊಡ್ಡ ವಿಷಯ ಅಲ್ಲ, ಅವ್ರನ್ನ ಸಮಾಜದಲ್ಲಿ ಗೌರವಯುತವಾಗಿ ಬಾಳೋ ಹಾಗೆ ಬೆಳೆಸೋದು ದೊಡ್ಡ ವಿಷಯ. ಇದರಲ್ಲಿ ನಾನು ಸೋತ್ಬಿಟ್ಟೆ ಅಂತ ಅನ್ನಿಸ್ತಿದೆ. ಅಮ್ಮ, ದೀಪ ಹಚ್ಚಿ ಪೂಜೆ ಶುರು ಮಾಡುವ. ಹಾ, ಪುರೋಹಿತ್ರೆ, ದೀಪನ ನನ್ನ ತಾಯಿ ಹಚ್ತಾರೆ. ಅಮ್ಮ, ನೀನು ಸುಮ್ಮನಿರಮ್ಮ. ನೀನು ನನ್ನ ಪಾಲಿಗೆ ಅದೃಷ್ಟ ದೇವತೆ, ಅದಕ್ಕೆ ನಿನ್ನ ಕೈಯಾರೆ ದೀಪ ಹಚ್ಚಿ ಶುರು ಮಾಡೋಣ.
ರಂ ರಜಸಾನಾಮದಪತಯೇ ನಮಃ